ನಮಸ್ಕಾರ ಸ್ನೇಹಿತರೆ, ರತ್ನಾ ವರ್ಡ್ಗೆ ಸ್ವಾಗತ. ಇವತ್ತು ಅಲೋವೆರಾ ಸೋಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು: 1 ಕಪ್ ಅಲೋವೆರಾ ಜ್ಯೂಸು, 2 ವಿಟಮಿನ್ ಇ ಕ್ಯಾಪ್ಸುಲ್ಸು ಮತ್ತು ಸೋಪ್ ಬೇಸು. ಈ ಸೋಪ್ ಬೇಸು ಮುಖ್ಯವಾದಂಥ ಇಂಗ್ರೀಡಿಯೆಂಟು. 400 ಗ್ರಾಮ್ನಷ್ಟು ಸೋಪ್ ಬೇಸ್ ಇದೆ. ಇದನ್ನು ಮೊದಲು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ. ಈ ಸೋಪ್ ಬೇಸಲ್ಲಿ 3 ಥರ ಸಿಗುತ್ತೆ. ಒಂದು ಗ್ಲಿಸರಿನ್ ಸೋಪ್ ಬೇಸು, ವಿತೌಟ್ ಗ್ಲಿಸರಿನ್ ಸೋಪ್ ಬೇಸು, ಹಾಗೆ ಗೋಟ್ ಮಿಲ್ಕ್ ಸೋಪ್ ಬೇಸು. ಈ 3 ಥರ ಅದರಲ್ಲಿ ನಾನು ತೊಗೊಂಡಿರೋದು ಗ್ಲಿಸರಿನ್ ಸೋಪ್ ಬೇಸು. ಗ್ಲಿಸರಿನು ನಮ್ಮ ತ್ವಚೆನ ಡ್ರೈ ಆಗದಂತೆ ಕಾಪಾಡುತ್ತೆ. ಈ ಅಲೋವೆರಾ ಜ್ಯೂಸ್ಗೆ 1 ಟೀ ಸ್ಪೂನ್ದಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ನಮ್ಮ ಸ್ಕಿನ್ಗೆ ಒಳ್ಳೆ ಕಲರ್ ಕೊಡುತ್ತೆ. ಗಂಟುಗಳಾಗದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ಆ್ಯಡ್ ಮಾಡ್ಕೊಳ್ತೀನಿ. ಈ ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸೋಪ್ಗೆ ತಕ್ಕಂತೆ ಇದನ್ನು ನೀವು ಹಾಕ್ಕೋಬೇಕು. ನಾನಿಲ್ಲಿ 2 ಕ್ಯಾಪ್ಸುಲ್ಸ್ನ ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಸೋಪ್ ಬೇಸನ್ನು ಮೆಲ್ಟ್ ಮಾಡಿ ಈ ಮಿಶ್ರಣವನ್ನು ಸೇರಿಸಬೇಕಾಗತ್ತೆ. ಇಲ್ಲಿ ಡಬಲ್ ಬಾಯ್ಲರ್ ಮೆಥಡ್ನ ನಾವು ಅನುಸರಿಸಬೇಕಾಗತ್ತೆ. ನಾನು ಈಗ ಒಲೆ ಮೇಲೆ ನೀರು ಕಾಯಕ್ಕಿಟ್ಟಿದ್ದೀನಿ. ಅಲ್ಲಿವರೆಗೂ ನಾವು ಮೋಲ್ಡ್ಗಳಿಗೆ ಎಣ್ಣೆ ಸವರ್ಕೊಳ್ಳೋಣ. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಈ ಹಿಂದೆ ನಾನು ಕಾಫಿ ಪುಡಿ ಬಳಸಿ ಸೋಪ್ ಮಾಡೋದನ್ನು ಹೇಳ್ಕೊಟ್ಟಿದ್ದೆ. ಕಾಫಿ ಪುಡಿಯಿಂದನೂ ಕೂಡ ಸ್ಕಿನ್ನು ತುಂಬ ಕಲರ್ ಬರುತ್ತೆ. ಅಲ್ಲಿ ಆ ವಿಡಿಯೋ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ. ಸ್ಪೂನ್ನಿಂದ ಕೈ ಆಡಿಸ್ತಾ ಇದ್ದರೆ ಬೇಗ ಸೋಪ್ ಬೇಸ್ ಮೆಲ್ಟ್ ಆಗುತ್ತೆ. ಮನೆಯಲ್ಲಿ ಪುಟ್ಟದಾಗಿ ಬಿಸ್ನೆಸ್ ಮಾಡಬೇಕು, ಏನಾದರೂ ಒಂದು ಉತ್ತಮವಾದದ್ದು ಕಡಿಮೆ ಬಂಡವಾಳದಲ್ಲಿ ಇರುವಂಥದ್ದು ಅಂತ ನಿಮ್ಗೆ ಅನಿಸಿದರೆ ಇದು ಒಂದು ಒಳ್ಳೆ ಬಿಸ್ನೆಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ನೀವು ಮೊದಲಿಗೆ ಒಂದು 50 ಗ್ರಾಮ್ನಷ್ಟು ಸೋಪನ್ನ ತಯಾರು ಮಾಡಿಕೊಂಡು ಆ ಸೋಪ್ಗಳನ್ನು ನೀವು ಸಂಬಂಧಿಕರಲ್ಲೋ ಅಥವಾ ಸ್ನೇಹಿತರ ಜೊತೆಯಲ್ಲೋ ಅಥವಾ ನಿಮಗೆ ಪರಿಚಿತರ ಯಾರಾದರೂ ಅಕ್ಕಪಕ್ಕದ ಜನಗಳ ಮಧ್ಯೆನೋ ನೀವು ಇದನ್ನು ಸೋಪ್ಗಳನ್ನು ಕೊಟ್ಟಾಗ ಅವರು ಅದನ್ನು ಬಳಸಿ ಅವರು ತಮ್ಮ ಅನಿಸಿಕೆಗಳನ್ನು ನಿಮ್ಗೆ ತಿಳಿಸ್ತಾರೆ. ಆಗ ನಿಮಗೆ ನಾನು ಈ ಸೋಪ್ ಬಿಸ್ನೆಸ್ ಪ್ರಾರಂಭಿಸ್ಬೋದು ಅಂತ ನಿಮಗೆ ಅನಿಸಿದರೆ ನೀವು ಖಂಡಿತ ಇದನ್ನು ಪ್ರಯತ್ನ ಮಾಡಿ ನೋಡಿ. ನೀಟಾಗಿ ಮೆಲ್ಟ್ ಆಗಿದೆ. ಇದಕ್ಕೆ ನಾವು ಎತ್ತಿಟ್ಟಂಥ ಮಿಶ್ರಣವನ್ನು ಸೇರಿಸ್ಕೊಳ್ಳೋಣ. ಈಗ ಇದನ್ನು ಮತ್ತೆ ಒಲೆ ಮೇಲೆ ಇಟ್ಟು ಅದು ಸಂಪೂರ್ಣ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಹೊತ್ತು ಬೇಡ, 1 ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಕಂಪ್ಲೀಟಾಗಿ ಕರಗಿದೆ. ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮೋಲ್ಡ್ಗಳಿಗೆ ಹಾಕ್ಕೊಳ್ಳೋಣ. ನಿಮಗೆ ಮೋಲ್ಡ್ ಬೇಕು ಅಂತಂದರೆ ಆನ್ಲೈನಲ್ಲಿ ಕೂಡ ಸಿಲಿಕಾನ್ ಮೋಲ್ಡ್ಗಳು, ಸೋಪ್ ಮೋಲ್ಡ್ಗಳಂತೆ ಸಿಗುತ್ತೆ. ಅಥವಾ ಮನೆಯಲ್ಲಿ ಈ ರೀತಿ ಈಸಿಯಾಗಿ ಸಿಗೋವಂಥ ನಾವು ಕಪ್ಗಳನ್ನು ಬಳಸ್ಕೊಂಡು, ಬಟ್ಟಲುಗಳನ್ನ ಬಳಸ್ಕೊಂಡು ಕೂಡ ಈ ಸೋಪ್ಗೆ ಒಂದು ಆಕಾರನ ಕೊಡ್ಬೋದು. ಈಗ 1 ಗಂಟೆವರೆಗೂ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ, ತಣ್ಣಗಾಗಿದೆ. ಸ್ವಲ್ಪನೂ ಕೈಗೆ ಅಂಟ್ತಾ ಇಲ್ಲ. ನೋಡಿ ಸೋಪ್ ಎಷ್ಟು ಚೆನ್ನಾಗಿ ಬಂದಿವೆ ಅಂತ. ಈ ರೀತಿ ಮನೆಯಲ್ಲೇ ಸುಲಭವಾಗಿ ಮಾಡಿಕೊಂಡು ಬಳಸ್ಕೋಬೋದು. ನೋಡಿ ಸ್ನೇಹಿತರೆ, ಎಷ್ಟು ಸೂಪರಾಗಿ ಬಂದಿದೆ ಅಂತೆ. ನೀವು ಈ ರೀತಿ ಮಾಡಿ ನೋಡ್ತೀರಾ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡ್ತೀರಲ್ವಾ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನನ್ನ ವಿಡಿಯೋನ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.
ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.